ಇದು ನಮ್ಮ ವಿಶ್ರಮದ ಡೈನಿಂಗ್ ಹಾಲು ಮತ್ತು ಲೈಬ್ರರಿ. ಇದನ್ನು ಎಲ್ಲ ರೆಡಿ ಆಗ್ತಿದೆ. ಆಗಲೇ ಹೇಳ್ದಂಗೆ ಬುದ್ಧ ಪೂರ್ಣಿಮೆ ಸೆಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೆ. ಮತ್ತೆ ಈಗ ಬಂದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಮತ್ತೆ. ಸೊ ಇಲ್ಲಿ ಇದು ಒಂದು ಕಾನ್ಸೆಪ್ಟ್ ಮೇಲೆ ರೆಡಿ ಮಾಡಿರುವುದು, ಅಂದರೆ ತೋರಿಸುವುದು ಮತ್ತು ನೋಡುವುದು ಅಂತ ಕಾನ್ಸೆಪ್ಟ್. ಅದಕ್ಕೆ ನಿಮಗೆ ನಮ್ಮ ಡೈನಿಂಗ್ ಹಾಲ್ ಮತ್ತು ಲೈಬ್ರರಿ ಯಾಕಪ್ಪ ಹೀಗಿದೆ ಅಂತ ಅನ್ನಿಸ್ಬೋದು. ನೋಡೋದಕ್ಕೆ ಆಕರ್ಷಣೀಯವಾಗಿ ಕಾಣಲ್ಲ, ಯಾವುದೇ ರೀತಿಯ ಸೌಂದರ್ಯ ಪ್ರಜ್ಞೆ ಇಟ್ಕೊಂಡು ಮಾಡಿರುವಂಥದ್ದಲ್ಲ. ಇದು ಹಾಗೆ ಸಹಜವಾಗಿದೆ. ಇದು ನೋಡುವುದು ಮತ್ತು ತೋರಿಸುವುದು ಅನ್ನೋ ಕಾನ್ಸೆಪ್ಟ್ ಮೇಲೆ. ಏನಿದು ನೋಡೋದು ಮತ್ತು ತೋರಿಸೋದು? ಇದು ತೋರಿಸುತ್ತಿದೆ, ಇದು ಕ್ರಿಯೇಟ್ ಇದೆ, ಇದು ಫಂಕ್ಷನಾಲಿಟಿ, ಪಾತ್ರಗಳೆಲ್ಲ ಇಡೋದಕ್ಕೆ ಬೇಕು. ಇದು ಪಾತ್ರಗಳನ್ನು ತೋರಿಸುತ್ತಿದೆ, ಅದರ ಕೆಲಸ ಅಷ್ಟೇ. ಇದು ಏನಿದೆಯೋ ಅದನ್ನು ತೋರಿಸುತ್ತಿದೆ. ಇದು ಸಕ್ಕರೆಯನ್ನು ತೋರಿಸುತ್ತಿದೆ, ಇದು ಒಳಗೆ ಬೇಳೆಯನ್ನು ತೋರಿಸುತ್ತಿದೆ. ಒಳಗೆ ಏನಿದೆ ಅದನ್ನು ತೋರಿಸುತ್ತಿದೆ. ಇದು ಬರೀ ತೋರಿಸುವುದಷ್ಟೇ ಅದರ ಕೆಲಸ. ಹಾಗೆ ಲೈಬ್ರರಿ ಕೂಡ ಈ ಬುಕ್ ಶೆಲ್ಫು ಪ್ಲೇನಾಗಿ ಹಾಗೆ ಇದೆ, ಅಥವಾ ಸುಂದರವಾಗಿ ಮಾಡಿದ ತಕ್ಷಣ ಅದ್ರ ಕೆಲಸ ಅದನ್ನು ತೋರಿಸೋದಿಲ್ವಾ ಅಂತ ಕೇಳ್ಬೋದು. ಅದು ತೋರಿಸುತ್ತೆ, ಆದರೆ ಇಲ್ಲಿ ನಮ್ಮ ಗಮನ ಶೆಲ್ಫ್ ಕಡೆ ಹೋಗೋದಲ್ಲ, ಪುಸ್ತಕದ ಕಡೆಗೆ ಹೋಗುವುದು. ಹಾಗಾಗಿ ಬುಕ್ ಶೆಲ್ಫ್ ಅದನ್ನು ತೋರಿಸ್ತಾ ಇದೆ. ಇದು ಮೂಲ ಸಿದ್ಧಾಂತ. ಎಲ್ಲವನ್ನು ಏನನ್ನು ತೋರಿಸಬೇಕು ಅದನ್ನು ತೋರಿಸ್ತಾ ಇದೆ. ಹೇಗೆ ನಾವು ಶಾಖಚಂದ್ರ ನ್ಯಾಯ ಅಂತೀವಿ, ಅಲ್ಲಿ ನೋಡಿ ಅಂತ ಬೆರಳು ಮಾಡಿದಾಗ ನೀವು ಆ ಜಾಗವನ್ನೇ ನೋಡಬೇಕು, ನನ್ನ ಬೆರಳು ನೋಡೋದಲ್ಲ. ಇದು ತೋರಿಸುತ್ತಿದೆ, ಇದು ತೋರಿಸುತ್ತಿದೆ, ಅದು ಕಾಣಿಸುತ್ತಿದೆ. ಬುಕ್ ಶೆಲ್ಫು ಪುಸ್ತಕಗಳನ್ನ ತೋರಿಸುತ್ತಿದೆ, ನಿಮಗೆ ಪುಸ್ತಕ ಕಾಣಿಸುತ್ತಿದೆ. ನಿಮಗೆ ಪುಸ್ತಕವೇ ಕಾಣಿಸ್ಬೇಕು, ಬುಕ್ ಶೆಲ್ಫ್ ಅಲ್ಲ ಅನ್ನೋದು ಸಿದ್ಧಾಂತ. ಇದು ಬದುಕಲ್ಲೂ ಕೂಡ ಯಾವುದು ಏನನ್ನು ತೋರಿಸುತ್ತಿದೆಯೋ ಅದನ್ನು ದಾಟಿ ಏನು ಕಾಣುತ್ತಿದೆಯೋ ಅದನ್ನು ನೋಡಬೇಕು ಅಂತ. ಹಾಗಾಗಿ ಬುಕ್ ಶೆಲ್ಫ್ ಕೂಡ ಪುಸ್ತಕಗಳನ್ನು ತೋರಿಸುತ್ತಿದೆ, ನಮಗೆ ಪುಸ್ತಕ ಕಾಣುತ್ತಿದೆ. ಇಲ್ಲಿ ಮತ್ತಷ್ಟು ಪುಸ್ತಕಗಳು ಬರುತ್ತೆ. ಇವಾಗ ಬೆಂಗಳೂರಿಂದ ತಂದಿದ್ದಾಗಿದೆ. ಸದ್ಯಕ್ಕೆಲ್ಲ ವಸ್ತುಗಳು ಹಾಗೆ ಇಟ್ಟಿತ್ತು. ಹಾಗೆ ಇದೆಲ್ಲವೂ ತೋರಿಸುತ್ತಿದೆ, ನಮಗೆ ಅದರಲ್ಲಿರುವುದು ಕಾಣಿಸುತ್ತಿದೆ. ಬದುಕು ನಮಗೆ ತೋರಿಸುತ್ತದೆ, ಬದುಕಿನ ತತ್ವ ನಮಗೆ ಕಾಣಿಸುತ್ತದೆ. ಹಾಗಾಗಿ ತೋರಿಸುತ್ತದೆ ಮತ್ತು ಕಾಣಿಸುತ್ತಿದೆ ಆಧಾರದ ಮೇಲೆ ಮಾಡಿದ್ದು. ಮತ್ತು ಇಲ್ಲಿ ಈಗ ನನಗೆ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ. ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ. ನನ್ನ ಪ್ರೀತಿ ಪಾತ್ರ ಜನಗಳೊಂದಷ್ಟು ಜನ ಆಗಾಗ ಪೇಂಟಿಂಗ್ಸ್ ಮಾಡಿಕೊಟ್ಟಿದ್ರು. ಅದನ್ನೀಗ ಒಂದೊಂದೇ ಹಾಕಬೇಕು. ಸೊ ಅದನ್ನೀಗ ಮಾಡ್ತಾ ಹೋಗೋಣ. ಮತ್ತು ವಿಶ್ರಮದಲ್ಲಿ ನಮ್ಮ ಕಾನ್ಸೆಪ್ಟ್ ಇದೆ. ಅಂದರೆ ಈಗೇನು ಕಿಚನ್ ಇದೆ ಮತ್ತು ಲೈಬ್ರರಿ ಇದೆ, ಇದಕ್ಕೆ ಹೆಸರು ಸ್ವಾತಂತ್ರ್ಯ ಅಂತ. ಈ ಜಾಗದ ಹೆಸರು ಎಲ್ಲೂ ಬೋರ್ಡ್ ಹಾಕಿಲ್ಲ, ಬಟ್ ನಾನು ಇಟ್ಟಿರೋ ಹೆಸರು. ಯಾಕೆ ಅಂದರೆ ಇಲ್ಲಿ ಏನು ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇದೆ. ಆದರೆ ಹಲವಾರು ಸಲ ಏನಾಗುತ್ತೆ, ಇಲ್ಲಿಗೆ ಪಾರ್ಟಿಸಿಪೆಂಟ್ಸ್ ಬಂದರು ಇಲ್ಲೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ, ನಾವೆಲ್ಲಿ ಅಡುಗೆ ಮಾಡ್ತೀವಿ ಅಂತ. ಸೊ ಆಗ ಇಲ್ಲಿ ಈ ಜಾಗ ಏನಿದೆ, ಇಲ್ಲಿ ಈ ಮೂಲೆಯಲ್ಲೇ ಅಡುಗೆ ಮಾಡಬೇಕು, ಈ ಮೂಲೆ ಪಾತ್ರೆ ಇಡಬೇಕು ಅನ್ನೋದಿಲ್ಲ. ಯಾರು ಅಡುಗೆ ಮಾಡ್ತಾರೋ ಅವರಿಗೆ ಅನುಕೂಲ ಆಗೋ ಹಾಗೆ ಅವ್ರು ಬೇಕಾದರೆ ಅಲ್ಲಿ ಸ್ಟವ್ ಇಟ್ಕೋಬೋದು, ಅಥವಾ ಈ ಕಡೆಗೆ ಇಟ್ಕೋಬೋದು. ನಂಗೆ ಯಾಕೆ ಈ ಕಡೆ ಕಂಫರ್ಟ್ ಇಲ್ಲ, ಸ್ವಲ್ಪ ಆ ಕಡೆಗೆ ಇಟ್ಕೋತೀನಿ ಅಂದರೆ ಆ ಕಡೆಗೆ ಇಟ್ಕೋಬೋದು. ಅವರು ಎಷ್ಟು ದಿನ ಅಡುಗೆ ಮಾಡ್ತಾರೋ ಅಷ್ಟು ದಿನದಿಂದ ಅವರ ಅಡುಗೆ ಮನೆ. ಹಾಗೆ ಅವ್ರು ಯಾವುದನ್ನು ಹೇಗೆ ಬೇಕಾದ್ರೂ ಅರೇಂಜ್ ಮಾಡ್ಕೋಬೋದು. ಆ ಸ್ವಾತಂತ್ರ್ಯ ಇಲ್ಲಿ ಇದೆ. ಇಲ್ಲಿ ಪೂರ್ತಿ ಇಡೀ ವಿಶ್ರಮದಲ್ಲೇ ಇದೆ, ಇಲ್ಲ ಅಂತಲ್ಲ, ಎಲ್ಲ ಕಡೆ ಇವೆ. ಅದು ಇಲ್ಲಿ ಒಬ್ಬನೇ ವ್ಯಕ್ತಿ ಬಳಸುವಂಥ ಪರಿಸರ. ಕಿಚನ್ ಅಂತ ಬಂದಾಗ ಯಾರು ಕುಕ್ ಮಾಡ್ತಿರ್ತಾರೋ ಅವ್ರು ಅದಕ್ಕೆ ಇನ್ಚಾರ್ಜ್ ಆಗಿರ್ತಾರೆ. ಹಾಗೆ ಅವರಿಗೆ ತಕ್ಕಂತೆ ತಾವು ಕೆಲಸ ಮಾಡುವಾಗ ಅನುಕೂಲ ಆಗಲಿ ಅಂತ ಅವರಿಗೆ ಸೂಕ್ತವಾಗುವಂಥ ಪರಿಸರವನ್ನು ಇಲ್ಲಿ ಅವರ ಸ್ವಾತಂತ್ರ್ಯವನ್ನು ಗೌರವಿಸಲಾಗುತ್ತೆ. ಸ್ವಾತಂತ್ರ್ಯ ಕೊಡೋಕೆ ನಾವು ಯಾರು ಅಲ್ಲ, ಸ್ವಾತಂತ್ರ್ಯ ಕೊಟ್ಟೇನೆ ಮೊದಲಾಗಿ ಕಿತ್ಕೊಂಡೆಲ್ಲ ಅರ್ಥ ಆಗುತ್ತೆ. ಸೊ ಇಲ್ಲಿ ಸ್ವಾತಂತ್ರ್ಯ ನಾನು ಯಾಕೂ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಅವರ ಸ್ವಾತಂತ್ರ್ಯವನ್ನು ಗೌರವಿಸುವ ಕೆಲಸ ಇಲ್ಲಾಗತ್ತೆ. ಹಾಗೆ ಈ ಜಾಗದ ಹೆಸರು ಸ್ವಾತಂತ್ರ್ಯ ಅಂತ. ಸೊ ಇಲ್ಲಿ ನನಗೆ ಆಗಿಂದನವೇ ಹ್ಯಾಂಡ್ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದನವೇ. ಅದರಲ್ಲೂ ನನಗೆ ಯುರೋಪಿಯನ್ ಶೈಲಿ ತುಂಬ ನನಗೆ ಕುತೂಹಲ. ಅದರಲ್ಲೂ ನಿಕೋಲಾಸ್ ರೋರಿಕ್ ಅಂತ ಒಬ್ಬ ಇದ್ದ.
ನಿಕೋಲಾಸ್ ನೋರಿಕ್ಕು ರಷ್ಯನ್ ಪೇಂಟರ್ ಅಂತ ಹೆಚ್ಚು ಕಾಲ ಹಿಮಾಲಯದಲ್ಲೇ ಕಳೆದಿತ್ತು ಮತ್ತು ಹೆಚ್ಚು ಹಿಮಾಲಯವನ್ನೇ ಪೇಂಟ್ ಮಾಡಿದ್ದು ಅವರು. ನನಗೆ ಅವ್ರ ಪೇಂಟಿಂಗ್ಸ್ ಎಲ್ಲ ತುಂಬ ಇಷ್ಟ. ಅವ್ರದ್ದು ಪೇಂಟಿಂಗ್ಸ್ ಮಾಡಬೇಕಂದ್ರೆ ಬೆಂಗಳೂರು ಚಿತ್ರಕಲಾ ಪರಿಷತ್ತಿನಿದೆ, ಅಲ್ಲಿ ಹೋದರೆ ನಮಗೆ ಅವ್ರ ಪೇಂಟಿಂಗ್ಸ್ ನೋಡೋದಕ್ಕೆ ಸಿಗುತ್ತೆ. ಸಾಮಾನ್ಯ ಅಲ್ಲಿ ಹೋಗ್ಬಿಟ್ರೆ ಗಂಟೆ ನಿಂತ್ಕೊಂಡು ಆ ಪೇಂಟಿಂಗ್ಸ್ನೇ ನೋಡ್ತಾ ಇರ್ತಿದ್ದೆ. ನನಗೆ ಅದು ಸುಮ್ಮನೆ ನಿಂತು ಅದನ್ನು ನೋಡೋದು, ಹೇಗೆ ತೋರಿಸುವುದು ಮತ್ತು ನೋಡುವುದು, ಕಾಣುವುದು ಅಂತ ಹೇಳಿದೆ. ಆ ಪೇಂಟರ್ ಇದ್ದಾನೆ, ಆ ಕಲಾವಿದ, ಆತ ಹಿಮಾಲಯಕ್ಕೆ ಹೋಗಿದ್ದಾನೆ. ಅಲ್ಲಿ ಅವನಿಗೆ ಕಾಣಿಸುತ್ತಿದೆ. ಆ ಕಾಣಿಸುತ್ತಿರುವುದನ್ನು ಪೇಂಟ್ ಮುಖಾಂತರ ನಮಗಾತ ತೋರಿಸುತ್ತಿದ್ದಾನೆ. ನಾನು ಪೇಂಟ್ ನೋಡ್ತಾ ಆ ಪೇಂಟ್ ನನಗೆ ಆತನ ಕಲೆಯ ಮುಖಾಂತರ ಪೇಂಟಿಂದ ಆತ ಹಿಮಾಲಯವನ್ನು ತೋರಿಸುತ್ತಿದ್ದಾನೆ. ನನಗದು ಕಾಣಿಸುತ್ತಿದೆ, ನಾನು ಅದನ್ನು ನೋಡುತ್ತಿದ್ದೇನೆ. ಆ ನೋಡುತ್ತಿದ್ದೇನೆ ಅನ್ನೋದಿದೆಯಲ್ಲ, ಅದು ಯಾರು ನೋಡ್ತಾ ಇದ್ದಾರೆ? ನಾನು ಹೊರಗೆ ನಿಂತು ಆ ಪೇಂಟಿಂಗ್ನ ನೋಡ್ತಾ ಇದ್ದೀನ ಅಥವಾ ಆತನ ಕಣ್ಣಿಂದ ನೋಡ್ತಾ ಇದ್ದೀನ? ಯಾಕೆಂದರೆ ಒಂದೇ ಜಾಗವನ್ನು 10 ಜನ ಕಲಾವಿದರು ಹೋಗಿ ಪೇಂಟ್ ಮಾಡಿದ್ರೆ 10 ಥರ ಪೇಂಟ್ ಮಾಡ್ತಾರೆ. ಸೊ ಅವನ ದೃಷ್ಟಿಕೋನದಲ್ಲಿ ಆತ ಯಾವ ಸಂದರ್ಭದಲ್ಲಿದ್ದ, ಅದನ್ನು ಆತ ಹೇಗೆ ನೋಡ್ದ ಅನ್ನೋ ಆಧಾರದ ಮೇಲೆ ನಮಗೆ ಆ ಪೇಂಟಿಂಗ್ ದೊರಕಿದೆ. ಹಾಗಾಗಿ ನಾನು ಅವನ ಕಣ್ಣಿನಿಂದ ನೋಡುತ್ತಿದ್ದೇನೆ, ಪೇಂಟಿಂಗನ್ನು ನಾನು ಅವನ ಕಣ್ಣಿಂದ ನೋಡ್ತಾ ಇದ್ದೇನೆ. ಆಗ ನನಗೆ ಬರೀ ಹಿಮಾಲಯ ಅಷ್ಟೇ ಕಾಣಲ್ಲ, ಅವನದನ್ನು ಹೇಗೆ ನೋಡ್ದ, ಅವನದನ್ನು ಹೇಗೆ ಅನುಭವಿಸ್ದ. ಆ ರೀತಿಯಲ್ಲಿ ನೋಡ್ತಾ ಹೋದಾಗ ಅದು ಇನ್ನೊಬ್ಬರ ಕಾಲಲ್ಲಿ ನಿಂತು ನಾವು ನೋಡ್ತಾ ಇದ್ವಿ. ಮತ್ತು ಅವನು ಅದನ್ನೇ ಹೇಳಕ್ಕೆ ಹೋಗ್ತಾ ಇದ್ದಾನೆ, ನಾನು ಇದನ್ನು ಹೇಗೆ ನೋಡಿದೆ, ನನಗೆ ಹಿಮಾಲಯ ಹೇಗೆ ಕಾಣಿಸ್ತು, ನನಗೆ ಹಿಮಾಲಯ ಹೇಗೆ ಅನುಭವಕ್ಕೆ ಬಂತು ಅಂತ ಅವನು ತನ್ನ ಇಡೀ ತನ್ನ ಅನುಭವವನ್ನು ತಾನಲ್ಲಿ ಸಾಕ್ಷೀಭೂತನಾಗಿ ನೋಡೋದನ್ನು ನಮಗೆ ದಾಟಿಸ್ತಾ ಇದ್ದಾನೆ. ಅದು ಬರೀ ಹಿಮಾಲಯದ ಪೇಂಟಿಂಗ್ ಆಗಿ ಉಳ್ಕೊಂಡಿಲ್ಲ. ಹಿಮಾಲಯವನ್ನು ನೋಡಿದಾಗ ಅವನಿಗೆ ಏನೆಲ್ಲ ಒಳಗಡೆ ಆಯಿತು, ತನ್ನೊಳಗೆ ಯಾವ ರೀತಿಯ ಭಾವನೆಗಳು ಮೂಡ್ತು, ಯಾವ ರೀತಿ ಆತ ಸಾಕ್ಷೀಭೂತನಾಗಿ ನೋಡ್ದ ಎನ್ನುವುದರ ಒಂದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಆ ಪೇಂಟಿಂಗ್ ಆಗಿರುತ್ತೆ. ಹಾಗಾಗಿ ನಾನು ಹಿಮಾಲಯವನ್ನಷ್ಟೇ ನೋಡ್ತಾ ಇಲ್ಲ, ಹಿಮಾಲಯದ ಪೇಂಟಿಂಗ್ ನೋಡ್ತಾ ಇಲ್ಲ, ಅದನ್ನು ನೋಡುತ್ತಿರೋ ಕಲಾವಿದನ ಅನುಭವದ ಶೂನಲ್ಲಿ ನಿಂತು ಅದನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ನಿಮಗೆ ಪೇಂಟಿಂಗ್ ಅಂತ ಬಂದ ತಕ್ಷಣ ಅದು ತೋರಿಸುತ್ತಿದೆ, ಕಾಣಿಸುತ್ತಿದೆ ಮತ್ತು ನಾನು ನೋಡುತ್ತಿದ್ದೇನೆ. ಈ 3 ಭಾವ ನನಗೆ ಒಟ್ಟಿಗೆ ಸಿಗುತ್ತೆ. ಹಾಗಾಗಿ ನನಗೆ ಪೇಂಟಿಂಗ್ ತುಂಬ ಇಷ್ಟ. ಇದ್ರ ಮುಂಚೆ ಬೆಂಗಳೂರಲ್ಲೇ ಇತ್ತು ಓಶ ರಜನೀಶ್ನ ಪೇಂಟಿಂಗ್. ಇದು ನಾನು ಯಾವಾಗಲೂ ಹೇಳ್ತೀನಿ, ಇವ್ರಿಗೆಲ್ಲ ಫ್ರೇಮ್ ಹಾಕೋದಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅವರು ಫ್ರೇಮ್ ಒಳಗಿಲ್ಲ. ಓಶ ರಜನೀಶ್ನಾಗಲಿ ಮತ್ತೊಬ್ಬನಾಗಲಿ ಫ್ರೇಮ್ ಒಳಗಿಲ್ಲ. ಅವ್ರ ಫ್ರೇಮಿಂದ ಆಚೆ ತನ್ನ ಎಲ್ಲ ಇತಿಮಿತಿಗಳಿಂದ ಆಚೆ ಬದುಕಿದಂಥ ಜನ. ಅದರಿಂದ ಓಶ ರಜನೀಶ್ನವರೆಲ್ಲ ನನಗೆ ಒಂದು ಫ್ರೇಮಲ್ಲಿ ಕಟ್ಬಿಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಮತ್ತು ಅವ್ರಿಗೆ ಹೇಗಿದ್ದಾರೋ ಹಾಗೆ ಇರುವುದರಿಂದ ನನಗೆ ಆ ಕಂಪ್ಲೀಟ್ ಪೇಂಟಿಂಗ್, ಒಂದು ಪರ್ಫೆಕ್ಟ್ ಪೇಂಟಿಂಗ್ ನನಗೆ ಬೇಕಿಲ್ಲ. ಯಾಕೆಂದ್ರೆ ಅವ್ರು ಯಾರು ಪರ್ಫೆಕ್ಟ್ ಅಲ್ಲ, ನಾವು ಯಾರು ಕಂಪ್ಲೀಟ್ ಅಲ್ಲ. ಅದೊಂದು ಜೀವನದಲ್ಲೊಂದು ಪ್ರಾಸೆಸ್ ಅಷ್ಟೇ. ಆ ಪ್ರಾಸೆಸ್ಸಲ್ಲಿ ನಾವು ಹೋಗ್ತಿರೋದ್ರಿಂದ ನನಗೆ ಆ ಪ್ರಾಸೆಸ್ ಅಷ್ಟೇ ಬೇಕಿತ್ತು, ನನಗೆ ಕಂಪ್ಲೀಟ್ ಪೇಂಟಿಂಗ್ ಬೇಕಿರಲಿಲ್ಲ. ಹಾಗಾಗಿ ಇದೆಲ್ಲ ಯಾವ ಹಂತಕ್ಕಿತ್ತು ಆ ಹಂತಕ್ಕೆ ಹೋಗಿ ನಾನು ರ್ಯಾಂಡಮ್ ಆಗಿ ತಕ್ಷಣ ಕಲಾವಿದರಿಗೆ ನಂಗೆ ಇಲ್ಲಿಗೆ ನಿಲ್ಲಿಸ್ಬಿಡಿ, ಮುಂದಕ್ಕೆ ನನಗೆ ಬೇಡ, ಇಷ್ಟೇ ಪೇಂಟಿಂಗ್ ಸಾಕು ಅಂತ ಕೆಲಸ ಕಲಾವಿದನ ಪ್ರಕಾರ ಇನ್ನೂ ಕೆಲಸ ಇತ್ತು. ಅವನ ಕಲಾವಿದನ ಪ್ರಕಾರ ಏನು ಕೆಲಸ ಬಾಕಿ ಇತ್ತು, ಆ ಬಾಕಿ ಇದ್ದಾಗಲೇ ತಗೊಂಡು ಬಂದಂಥ ಪೇಂಟಿಂಗ್ಸ್ ಇವು. ಸೊ ದಟ್ ಇದು ಇನ್ಕಂಪ್ಲೀಟ್ ಇರಲಿ, ಇದು ಇಂಪರ್ಫೆಕ್ಟ್ ಇರಲಿ, ಹೇಗಿದೆಯೋ ಹಾಗೆ ಅವರೆಲ್ಲ ಹೇಗೆ ಇದ್ರೋ ಅವರಲ್ಲಿದ್ದಂಥ ಇನ್ಕಂಪ್ಲೀಟ್ನೆಸ್ ಅಥವಾ ಒಂದು ಕಂಪ್ಲೀಟ್ನೆಸ್ ಅನ್ನೋದನ್ನೇ ಒಪ್ಕೊಳ್ಳದೆ ಪ್ರತಿ ಕ್ಷಣವೂ ಬದುಕನ್ನು ತಮ್ಮದೇ ರೀತಿಯಲ್ಲಿ ಕ್ಷಣವೂ ಬದುಕಿದಂಥ ಜನರನ್ನು ಹೇಗೆ ನಾನು ಹಿಡಿದಿಡೋಕ್ಕೆ ಸಾಧ್ಯ ಅಂಥೇಳಿ ಎಲ್ಲವನ್ನೂ ಎಷ್ಟೊಂದು ಇನ್ಕಂಪ್ಲೀಟ್ ವರ್ಕ್ ನಾನು ಬೇಕಂತ ತಗೊಂಡು ಹಾಕಿರೋದು. ಹಾಗೆ ಇದು ಕೂಡ ಬುದ್ಧ ಜ್ಞಾನೋದಯವಾದಾಗ ಅವನು ಅಲ್ಲಿಂದ ಸಾರನಾಥಕ್ಕೆ ಬರ್ತಾನೆ. ಸಾರನಾಥಕ್ಕೆ ಬಂದು ತನ್ನ ಜೊತೆ ಮುಂಚೆ 4 ಜನ ಶಿಷ್ಯಂದು ಜೊತೆಗಿರ್ತಾರೆ. ಇವನಿಂದ ಏನು ಪ್ರಯೋಜನ ಇಲ್ಲ ಅಂತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಜ್ಞಾನೋದಯವಾದಾಗ ಮತ್ತೆ ಅವನು ಅವ್ರನ್ನ ಹುಡ್ಕೊಂಡೇ ಬರ್ತಾನೆ ಸಾರನಾಥಕ್ಕೆ. ಬಂದು ಅವ್ರಿಗೆ ತಾನು ಕಂಡ ಸತ್ಯವನ್ನು ಅವನು ಹಂಚ್ಕೊಳ್ಳೋಕೆ ಹೋಗ್ತಾನೆ. ಅದನ್ನು ಧಮ್ಮಚಕ್ರ ಪ್ರವರ್ತನ ದಿವಸ ಅಂತ ಪಾಲಿ ಹೇಳ್ತಾರೆ. ಅವನು ಆಗ ಮೊದಲು ತಾನು ಕಂಡ ಸತ್ಯವನ್ನು ಹೇಳುವಾಗ ಬಳಸಿದ
ಹಸ್ತಮುದ್ರೆ ಇದು. ಹಾಗೆ ಇದು ಧಮ್ಮಚಕ್ರ ಪರಿವರ್ತನೆ ಮಾಡಿದ್ರು, ಮತ್ತೆ ಅದನ್ನು ಧಮ್ಮಚಕ್ರವನ್ನು ಉರುಳಿಸಿದ ದಿನ. ಆದ್ದರಿಂದ ಅದು ಆ ಕೋಶ ತುಂಬ ಮುಖ್ಯವಾದದ್ದು. ಸಾರನಾಥದಲ್ಲಿ ನಾನು ಹೇಳ್ತೇನೆ. ಹಾಗೆ ಅದನ್ನೇ ಇಲ್ಲಿ ಇದನ್ನು ಪೇಂಟ್ ಮಾಡಿಸಿತ್ತು. ಇಲ್ಲಿ ನೋಡಿ, ಮಾಡ್ತಾ ಮಾಡ್ತಾ ಲೆಕ್ಕ ತಪ್ಪಿ ಮೇಲೆ ಹಾಕ್ಬಿಟ್ಟೆ. ಇದನ್ನು ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಬೇಕಿತ್ತು, ಇನ್ನೊಂದು ಸ್ವಲ್ಪ ಮೊಳೆ ಮೇಲೆ ಬರಬೇಕಿತ್ತು, ಗೊತ್ತಾಗಿ ಇಲ್ಲಿ ಹಾಕ್ಬಿಟ್ಟೆ. ಸೊ ಇದು ಮತ್ತೆ ತೆಗಿಬೇಕೀಗ. ಅಷ್ಟು ಮೆಜರ್ ಮಾಡಿದ್ರೆ ಒಂದ್ಸಲಿ ತಪ್ಪು ಹೋಗುತ್ತೆ ಕೆಲಸ. ಸೊ ಇದು ಯಾವಾಗಲೂ ಹೀಗೇನೆ. ಈಗ ಉದಾಹರಣೆ, ಈಗ ಈ ಮೊಳೆನ ನೋಡೋಣ. ಈಗ ಪೇಂಟಿಂಗ್ ನಮಗೆ ಪೇಂಟಿಂಗ್ನ ಈ ಗೋಡೆ ತೋರಿಸುತ್ತಿದೆ. ಇಲ್ಲಿ ಹಿಂದೆ ಮೊಳೆದನ್ನು ನೇತು ಹಾಕೊಂಡು ಇಟ್ಕೊಂಡಿದೆ, ನಮಗಿದು ತೋರಿಸುತ್ತಿದೆ, ನಮಗೆ ಪೇಂಟಿಂಗ್ ಕಾಣಿಸುತ್ತಿದೆ. ಆದರೆ ಹಿಂದೆ ಇರೋ ಮೊಳೆ ಕಾಣಿಸುತ್ತಿಲ್ಲ. ಇದು ನಮಗೆ ಕಾಣಿಸುತ್ತಿಲ್ಲ, ಆದರೆ ಇದು ಇರೋದಕ್ಕೇನೆ ನಮಗಿದು ಆಧಾರವಾಗಿ ನಿಂತಿದೆ. ಸೊ ಇದು ಈ ಗೋಡೆ ಏನಿದೆ, ಇದು ನಮ್ಮ ಬದುಕಾದರೆ ಈ ಬದುಕಿನಲ್ಲಿ ನಮಗೆ ಏನು ಸತ್ಯ ಕಾಣುತ್ತೋ ಆ ಸತ್ಯ ಕಾಣುವುದಕ್ಕೆ ಹಿಂದೆ ನಮಗೆ ಅರಿವೆನ್ನುವ ಮೊಳೆ ಬೇಕು. ಈ ಅರಿವು ನಮಗೆ ಕಾಣಿಸ್ತಿರಲ್ಲ, ಮೇಲ್ನೋಟಕ್ಕೆ ಅರಿವು ನಮಗೆ ಕಾಣಿಸ್ತಿಲ್ಲ. ಆದರೆ ಅರಿವು ಇದೆ ಅಂತ ಹೇಗೆ ಗೊತ್ತಾಗ್ತಿದೆ ಅಂದರೆ, ಇದು ಇಂಟ್ಯಾಕ್ಟ್ ಆಗಿ ಹೀಗೆ ಪೇಂಟಿಂಗ್ ನಿಂತಿದೆ, ಇಲ್ಲಿ ಇದು ಕೆಳಗೆ ಬೀಳ್ತಿಲ್ಲ. ಅಂದರೆ ಯಾವುದೋ ಒಂದು ಭದ್ರವಾಗಿ ಈ ಗೋಡೆಯ ಮೇಲೆ ಪೇಂಟಿಂಗ್ನ ಹಿಡಿದಿಟ್ಟಿದೆ. ಆದರೆ ಯಾವುದು ಹಿಡಿದಿಟ್ಟಿರೋದು ಕಾಣಿಸ್ತಿಲ್ಲ. ಯಾಕಿದು ಒಳಗಿದೆ. ನಮ್ಮ ಅರಿವು ನಮ್ಮ ಒಳಗಿರುತ್ತೆ. ಅರಿವು ಕಾಣಿಸುವಂಥದ್ದಲ್ಲ, ಅರಿವು ತನ್ನ ಕೆಲಸದಿಂದ ತನ್ನಂತಾನು ತೋರಿಸ್ಕೊತಿರುತ್ತೆ. ಅದು ಕಾಣಿಸುವುದಿಲ್ಲ, ಅದು ತಾನೇಗೆ ತೋರುವುದಿಲ್ಲ. ಅರಿವು ಇದೆ ಅನ್ನುವುದು ಅದು ತಾನು ಕೆಲಸ ಮಾಡುತ್ತಿರುವ ರೀತಿಯಿಂದ ತೋರಿಸುತ್ತಿದೆ. ಅದು ಒಳಗೆ ಇರುತ್ತದು, ಅದು ಹೊರಗೆ ಬರಲ್ಲ. ಅರಿವು ನಮಗೆ ನಾವು ಬದುಕುವ ರೀತಿಯಲ್ಲಿ, ಈತ ಅರಿವಿನಿಂದ ಬದುಕ್ತಾ ಇದ್ದಾನೆ ಅಂತ ನಮಗೆ ನಮ್ಮ ಬದುಕಿನ ಶೈಲಿಯಲ್ಲಿ ಕಾಣುತ್ತೆ ಹೊರತು ಅರಿವೇ ನೇರವಾಗಿ ಕಾಣಲ್ಲ. ಈ ಗೋಡೆಗೆ ಮೊಳೆ ಹೊಡೆಯುವಾಗೆಲ್ಲ ನನಗೆ ಅದೇ ನೆನಪಾಗೋದು. ಇದಿದೆ, ಆದರೆ ಇದು ಕಾಣಿಸ್ತಾ ಇಲ್ಲ. ಗುರುವೆನ್ನುವ ಸುತ್ತಿಗೆ ಹಿಡಿದು ಬದುಕೆನ್ನುವ ಗೋಡೆಯ ಮೇಲೆ ಅರಿವೆನ್ನುವ ಮೊಳೆಯನ್ನು ಹೊಡೆದಾಗ ತಾನಾಗೆ ನಮಗೆ ಜ್ಞಾನ, ಪ್ರೀತಿ, ಸೌಹಾರ್ದತೆ ಎನ್ನುವ ಪೇಂಟಿಂಗ್ ಹಚ್ಚೋದಕ್ಕೆ ಸುಲಭ ಆಗುತ್ತೆ. ನನಗೆ ಪ್ರತಿ ಸಲ ಈ ಥರ ಗೋಡೆಗೆ ಮೊಳೆ ಹೊಡೆಯುವಾಗ ಅದೇ ನೆನಪಾಗೋದು. ಸೊ ಈಗ ಓಶ್ ರಜನೀಶ್, ಖಲೀಲ್ ಜಿಬ್ರಾನ್ ಮತ್ತು ಬುದ್ಧನ ಧಮ್ಮಚಕ್ರ ಪ್ರವರ್ತನದ ಮುದ್ರೆ ಇಲ್ಲಿ ಈ ಗೋಡೆಗೆ ಹಾಕಾಯಿತು. ಇದು ಮುಂಚೆ ಈ ಗೋಡೆಯಲ್ಲಿ ಅದು ಇರಲಿಲ್ಲ. ಆದರೆ ಇಲ್ಲಿ ಅರಿವೆನ್ನುವ ಮೊಳೆಯನ್ನು ಹೊಡೆದು ಅಲ್ಲಿ ಇದನ್ನು ಹಾಕಿದ್ದಾಯಿತು. ಈ ಪೇಂಟಿಂಗ್ ಕೂಡ ಅದನ್ನು ಬಳಗದ ಕೂಸೆ ಮಾಡಿರೋದು. ಏನು ನಮ್ಮಲ್ಲಿ ದೀಕ್ಷೆ ಆಗಿರುತ್ತೆ, ಅವ್ರನ್ನ ಶಿಶು ಮಕ್ಕಳು ಅಂತ ಕರಿತೀವಿ. ಇವೆಲ್ಲ ಶಿಶು ಮಕ್ಕಳು ಪ್ರೀತಿಯಿಂದ ಮಾಡಿಕೊಟ್ಟಿರುವಂಥದ್ದು. ಇದು ಆತ ಅರಳಿ ಮರದ ಕೆಳಗೆ ಜ್ಞಾನೋದಯವಾದ್ರಿಂದ ಇಲ್ಲಿ ಅರಳಿ ಮರದ ಇದೆ ಎಲೆಗಳಿದೆ, ಹಾಗೆ ಜ್ಞಾನವನ್ನು ನೀಡಿದ್ದಾನೆ. ಇದು ಹಿಂದೆ ಇರೋ ಬಣ್ಣಗಳೇನಿದೆ, ಇದು ನಮ್ಮಲ್ಲೇ ಮೂಡುವಂತಹ ಬೆಳಕಿನ ಬಣ್ಣಗಳು. ಬುದ್ಧನ ಜ್ಞಾನೋದಯವಾದಾಗ ಅವನಿಂದ ಹೊರಹೊಮ್ಮಿದ ಬಣ್ಣಗಳು ಇಲ್ಲಿ ಆಗಿರೋದು. ನಾನು ಆ್ಯಕ್ಚುಲಿ ನಮ್ಮ ಶಿಶು ಮಗುಗೆ ಹೇಳಿಲ್ಲ ಯಾವ ಬಣ್ಣಗಳು ಬೇಕಂತ, ಮತ್ತು ಇದರ ಬೇಕು ಅಂತಲೇ ಕೇಳಲಿಲ್ಲ. ನಾ ಕೇಳಿದ್ದು ಬುದ್ಧನ ಆ ಕಥೆಯನ್ನು ಹೇಳಿದೆ, ಬುದ್ಧ ಜ್ಞಾನೋದಯವಾದ ಕತೆ, ಮತ್ತು ಅವನು ಯಾವ ಮುದ್ರೆಯನ್ನು ಹಾಕಿದ್ದ ಅಂತ ಹೇಳಿದ್ದು. ಆದರೆ ಇದನ್ನು ಪೇಂಟ್ ಮಾಡುವಾಗ ಆಕೆ ತಾನೇ ಕೂತಿದ್ದನ್ನ ತನ್ನೊಳಗೆ ಆವಿರ್ಭವಿಸಿದ ಒಂದು ಚಿತ್ರ ಏನಿತ್ತು, ಆ ಆವಿರ್ಭವಿಸಿದ ಚಿತ್ರವನ್ನ ಇದರಲ್ಲಿ ಬಣ್ಣಗಳ ಸಹಾಯದಿಂದ ಇದನ್ನು ಮೂಡಿಸಿರೋದು. ಬುದ್ಧನಲ್ಲಿ ಕಾಣಿದ ಬಣ್ಣಗಳೇ ಇಲ್ಲಿ ಹೊರಹೊಮ್ಮಿದೆ. ಯೋಗ ಮಾರ್ಗದಲ್ಲಿ ನಡೀತಿರೋದು ನಮ್ಮ ಶಿಶು ಮಕ್ಕಳು ತಮಗೆ ಗೊತ್ತಿಲ್ಲದೆ ಅದು ಒಳಗಿಂದ ಆ ಬಣ್ಣಗಳು ಅನುಭವಕ್ಕೆ ಬರೋದ್ರಿಂದ ಆ ಬಣ್ಣಗಳನ್ನೇ ಇಲ್ಲಿ ಚಿತ್ರಿಸಿರೋದು. ನಾನು ಕೇಳಿರಲಿಲ್ಲ, ಅವರಾಗಿ ಇದನ್ನು ಮಾಡಿರೋದು. ಈ ಬಣ್ಣಗಳು ಹಾಕಿ ಕೂಡ ಹಾಕಿದ್ದೇನೆ. ಮತ್ತು ಇನ್ನೊಬ್ಬ ಕಲಾವಿದ ಇದ್ದ, ಟರ್ನರ್ ಅಂತ ನನಗೆ ತುಂಬ ಇಷ್ಟ. ಹಾಗೆ ಮಿಡಿವಿಯಲ್ ಪೇಂಟಿಂಗ್ಸು, ರೆನೆಸಾನ್ಸ್ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ. ಪ್ರದೇಶಗಳು ಅಥವಾ ಧಾರ್ಮಿಕ ಪೇಂಟಿಂಗ್ಸು, ರಾಜರು, ಇದೇ ಕಾಲದ ಇಂಥದ್ದೇ ಪೇಂಟಿಂಗ್ಸ್ ಹೆಚ್ಚಿದ್ದಾಗ
ವ್ಯಕ್ತಿಗತವಾಗಿ ನನ್ನ ಧೋರಣೆಯನ್ನು, ನನ್ನ ನಿಲುವ, ನನ್ನ ಸಿದ್ಧಾಂತವನ್ನು ಹೇಳುವಂತಹ ಪೇಂಟಿಂಗ್ಸು ರೆನೆಸಾನ್ಸ್ ಕಾಲದಲ್ಲಿ ಬಂತು. ಮತ್ತು ಚಿತ್ರ ಬಿಡಿಸುವುದಕ್ಕೆ ತಮ್ಮದೇ ಅಂತ ಒಂದು ಗ್ರಾಮರ್ ಇರುತ್ತೆ. ಆ ಗ್ರಾಮರ್ನ ಬ್ರೇಕ್ ಮಾಡಿದ್ದು ಕೂಡ ರೆನೆಸಾನ್ಸ್ ಕಾಲದಲ್ಲೇ. ಸೊ ಹಾಗೆ ರೆನೆಸಾನ್ಸ್ ಕಾಲಕ್ಕೂ ನನಗೆ ತುಂಬ ಇಷ್ಟ. ಹಾಗೆ ನಾವು ಸರ್ರಿಯಲಿಸಮ್ ಅಂತ ಬಂದಾಗ ಸಾಲ್ವಡಾರ್ ಡಾಲಿ, ಪ್ಯಾಬ್ಲೋ ಪಿಕಾಸೋ ಅಂತ ನನಗೆ ತುಂಬ ಇಷ್ಟ ಆಗ್ತದೆ. ಹಾಗೆ ನನಗೆ ತುಂಬ ನೆಚ್ಚಿನ ಕಲಾವಿದ ಅಂತಂದರೆ ವಿನ್ಸೆಂಟ್ ವ್ಯಾನ್ ಗೋಗ್. ವಿನ್ಸೆಂಟ್ ವ್ಯಾನ್ ಗೋಗ್ ಬಗ್ಗೆ ತಾವು ಮತ್ತಷ್ಟು ನೋಡ್ಬೋದು. ಅದ್ರ ಬಗ್ಗೆ ನೇಮಿಚಂದ್ರ ಕೂಡ ನೋವಿಗದ್ದಿದ ಕುಂಚ ಅಂತ ಒಂದು ಚಿಕ್ಕ ಪುಸ್ತಕ, ಪಾಕೆಟ್ ಸೈಜ್ ಪುಸ್ತಕವನ್ನ ಬರೀತಾರೆ, ನೋವಿಗದ್ದಿದ ಕುಂಚ ಅಂತ. ಆತ ಬದುಕಿದ್ದಾಗ ಪೂರ್ತಿ ಬರೀ ನೋವಲ್ಲೇ ಬದುಕಿದಂಥ ವ್ಯಕ್ತಿ. ತನ್ನ ಜೀವನ ಪೂರ್ತಿ ಬಣ್ಣಗಳಲ್ಲೇ ಬದುಕಿದವನು, ತಾನು ಕಂಡದ್ದನ್ನೆಲ್ಲ ಬಣ್ಣಗಳಲ್ಲೇ ಹೇಳಿದವನು. ತನ್ನ ಇಡೀ ಜೀವನ ಬಣ್ಣಕ್ಕೆ ಮೀಸಲಾಗಿತ್ತು. ತಾನು ಕಂಡದ್ದನ್ನೆಲ್ಲ ಸುಮಾರು ಒಂದು 2000 ಪೇಂಟಿಂಗ್ಗಳಿದೆ ವಿನ್ಸೆಂಟ್ ವ್ಯಾನ್ ಗೋಗ್ದು. ಏನು ಕಾಣಿಸಿ ಎಲ್ಲವನ್ನು ತನ್ನದೇ ರೀತಿಯಲ್ಲಿ ಪೇಂಟ್ ಮಾಡ್ತಾ ಹೋದ. ವಿಲಕ್ಷಣವಾಗಿ ಬದುಕ್ತಾ, ಮಾನಸಿಕ ತೊಳಲಾಟಗಳಲ್ಲಿ ತನ್ನ ಕಿವಿನ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಕೊನೆಗೆ ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅವನು ಬದುಕಿದ್ದಾಗ ತುಂಬ ಕಡಿಮೆ ಅವನ ಚಿತ್ರಕಲೆಗೆ ಗೌರವ ಸಿಕ್ಕಿದ್ದು, ಮನ್ನಣೆ ಸಿಕ್ಕಿದ್ದು. ಅವನ ಅಷ್ಟಾಗಿ ಪೇಂಟಿಂಗ್ಸ್ ಒಂದು ಸೇಲ್ ಕೂಡ ಆಗಲಿಲ್ಲ ಅವನು ಬದುಕಿದ್ದಾಗ. ಇವತ್ತು ವಿನ್ಸೆಂಟ್ ವ್ಯಾನ್ ಗೋಗ್ ಪೇಂಟಿಂಗ್ಸ್ನ ಬಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟು ಆಪ್ಷನಲ್ಲಿ ತಗೊಳ್ತಾರೆ. ಆದರೆ ಅವ್ನು ಬದುಕಿದ್ದಾಗ ಅವನಿಗೆ ಸಲ್ಲಬೇಕಿದ್ದ ಗೌರವ, ಮನ್ನಣೆ ಮತ್ತು ಅವನ ಕಲೆಗೆ ಬೆಲೆ, ಮಾರುಕಟ್ಟೆ ಇದ್ಯಾವುದೂ ಅವನಿಗೆ ಅದು ಸಿಗಲಿಲ್ಲ. ತಾನು ಬದುಕಿನದ್ದಕ್ಕೂ ಸುಮ್ಮನೆ ಒಬ್ಬ ಮುಗ್ಧ ಕಲಾವಿದನಾಗೆ ಬದುಕಿ ಹೋಗ್ಬಿಟ್ಟ ವಿನ್ಸೆಂಟ್ ವ್ಯಾನ್ ಗೋಗ್. ಅವನ ಬಗ್ಗೆ ಮತ್ತಷ್ಟು ನೀವು ನೋಡ್ಬೇಕಂದ್ರೆ ವಿನ್ಸೆಂಟ್ ವ್ಯಾನ್ ಗೋಗ್ ಪೇಂಟಿಂಗ್ಗಳನ್ನ ಇಟ್ಕೊಂಡೇ ವಿನ್ಸೆಂಟ್ ವ್ಯಾನ್ ಗೋಗ್ ಸಿನಿಮಾ ಒಂದಿದೆ, ಅಮೆಝಾನ್ ಸಿಗ್ಬೋದು ಅನ್ಸುತ್ತೆ ಬಹುಶಃ. ಅವನ ಪೇಂಟಿಂಗ್ಗಳ ಮುಖಾಂತರನೇ ಅವನ ಪೇಂಟಿಂಗ್ ಅವರ ಪಾತ್ರಗಳನ್ನ ಇಟ್ಕೊಂಡು ಪೇಂಟಿಂಗ್ಗಳ ರೀತಿಯೇ ಮಾಡಿದ್ದಾರೆ ಸಿನಿಮಾ. ತುಂಬ ಸೊಗಸಾಗಿದೆ. ಅವನ ಪರಿಚಯ ಮಾಡ್ಕೊಡೋಕ್ಕೆ ಪೇಂಟಿಂಗೇ ಬಳಸಿದ್ದಾರೆ. ಹಲವಾರು ಜನ ಕಲಾವಿದರು ಸೇರಿಕೊಂಡು ಪ್ರಪಂಚಾದ್ಯಂತ ಕಲಾವಿದರು ಸೇರಿ ಆ್ಯನಿಮೇಷನ್ ಮಾಡಿದ್ದಾರೆ, ತುಂಬ ಸೊಗಸಾಗಿ ಮಾಡಿದ್ದಾರೆ. ಮತ್ತು ಲಸ್ಟ್ ಫಾರ್ ಲೈಫ್ ಅಂತ ಒಂದು ಸಿನಿಮಾ, ಅದು ಕೂಡ ವಿನ್ಸೆಂಟ್ ವ್ಯಾನ್ ಗೋಗ್ ಜೀವನದ ಬಗ್ಗೆನೇ ಇರೋಂಥ ಸಿನಿಮಾ. ಸುಮಾರು ಒಂದು 2-3 ಸಿನಿಮಾಗಳು ವಿನ್ಸೆಂಟ್ ವ್ಯಾನ್ ಗೋಗ್ ಮೇಲೆ ಬಂದಿದೆ. ಮತ್ತೊಂದು ಪೇಂಟಿಂಗ್ಗಳು ಕೂಡ ಅಷ್ಟೇ ಸೊಗಸಾಗಿ ಮೂಡಿ ಬಂದಿವೆ. ಸೊ ಅವನು ಕಿವಿನ ಕುಯ್ಕೊಂಡ್ಬಿಡ್ತಾನೆ. ಕಿವಿನ ಕುಯ್ಕೊಂಡು ಹುಚ್ಚಾಸ್ಪತ್ರೆಗೆ ಹಾಕ್ಬಿಡ್ತಾರೆ. ಹುಚ್ಚಾಸ್ಪತ್ರೆ ಹಾಕಿದಾಗ ಆ ಕಿಟಕಿ ಒಳಗಿಂದ ಏನು ಕಾಣುತ್ತೋ ಆ ಪ್ರಪಂಚವನ್ನೆಲ್ಲ ನೋಡ್ತಿರ್ತಾನೆ. ಅದ್ರ ಆಚೆನೂ ಮತ್ತೆ ಸ್ವಲ್ಪ ಮಾನಸಿಕವಾಗಿ ಅವನು ಸುಧಾರಿಸ್ತದೆ ಅಂದಾಗ ಸ್ವಲ್ಪ ಆಚೆ ಓಡಾಡೋದಕ್ಕೂ ಬಿಡ್ತಾರೆ, ಆಚೆನೂ ಓಡಾಡ್ತಾನೆ. ಅದನ್ನೆಲ್ಲ ಮತ್ತೆ ಪೇಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ಅವನು ತುಂಬ ಸೊಗಸಾಗಿ ಪೇಂಟ್ ಮಾಡಿದ್ದಾನೆ. ಒಂದು ಕಡೆ ಅಂತೂ ಹಕ್ಕಿಗಳೆಲ್ಲ ಹಾರೋದನ್ನ ಚಿತ್ರಿಸ್ತಾನೆ, ಕಾಗೆಗಳೆಲ್ಲ ಹೊಲದಲ್ಲಿ ಹಾರ್ತಿರೋದನ್ನ. ಎರಡು ಹೇಳೋದಂದ್ರೆ ತನ್ನನ್ನು ತಾನು ಶೂಟ್ ಮಾಡ್ಕೊಂಡಾಗ ಆ ಗನ್ ಶಾಟ್ಗೆ ಹೆದರಿ ಹಕ್ಕಿಗಳೆಲ್ಲ ಹಾರುತ್ತಲ್ಲ, ಅದನ್ನು ಮೊದಲೇ ಅದನ್ನು ಕಲ್ಪಿಸ್ಕೊಂಡಿದ್ದ. ನಾನು ನನ್ನ ಶೂಟ್ ಮಾಡ್ಕೊಂಡಾಗ ಹೊಲದಲ್ಲಿ ಹಕ್ಕಿಗಳು ಹೆದರಿ ಹಾರುತ್ತೆ, ಹಾರಿದಾಗ ಹೇಗೆ ಹೆದರಿ ಹಾರ್ಬೋದು ಅನ್ನೋದನ್ನು ಚಿತ್ರ ಬಿಡಿಸಿದ್ದಾನೆ. ಅದು ಎಷ್ಟು ಸೊಗಸಾಗಿದೆ ಅಂದರೆ ಅವನು ತನ್ನ ಸಾವನ್ನು ಕಲ್ಪಿಸ್ಕೊಳ್ಳೋದಲ್ಲದೆ ಸಾವಿನ ಜೊತೆಗಿರೋಂಥ ಸೈಡ್ ಎಫೆಕ್ಟ್ಸ್ ಇರ್ತಾವಲ್ಲ, ಅದನ್ನು ಅದು ಎಷ್ಟು ಚೆನ್ನಾಗಿ ಕಲ್ಪಿಸ್ಕೊಂಡು ಅವನು ಪೇಂಟ್ ಮಾಡ್ಕೊಂಡ್ರೆ ಬದುಕನ್ನು ಹೀಗೂ ನೋಡ್ಬೋದಾ, ಪ್ರಪಂಚವನ್ನು ಹೀಗೂ ನೋಡ್ಬೋದಾ, ಹೀಗೂ ಬದುಕಬಹುದಾ ಮನುಷ್ಯ, ಅದನ್ನು ಈ ರೀತಿಯಲ್ಲೂ ವ್ಯಕ್ತಪಡಿಸ್ಬೋದಂತ ಹಲವಾರು ರೀತಿ ನಮ್ಮಲ್ಲಿ ಕೌತುಕ, ಕುತೂಹಲ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಮಗುವಿನಂತೆ ನಾವು ಅದನ್ನ ಕಣ್ಣರಳಿಸಿ ನೋಡುವಂತಹ ಬದುಕಿನ ಜಂಜಾಟಗಳಲ್ಲಿ ನೋಡದೆಯೇ ಬದುಕನ್ನು ಒಂದು ಅರ್ಥಪೂರ್ಣವಾಗಿ ನೋಡುವಂತಹ ಒಂದು 2 ಇಂಚ್ ಬೇಕಂಗೆ ಸೊ ನೋಡುವಂತಹ ಒಂದು ಮನಸ್ಥೈರ್ಯ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಇದು ವಿನ್ಸೆಂಟ್ ವ್ಯಾನ್ ಗಾಗ್ನ ಪೇಂಟಿಂಗ್. ಅವನು ಹುಚ್ಚಾಸ್ಪತ್ರೆಯಲ್ಲಿ ಅವನ್ನ ಹಾಕಿದ್ದಾಗ ಅವನು ಮಾಡಿದ ಪೇಂಟಿಂಗ್ ಇದು. ಈ ಪೇಂಟಿಂಗ್ ವಿಶೇಷತೆ ಏನಂತಂದ್ರೆ, ಒಂದು ಇದನ್ನ
ಅವನು ಹುಚ್ಚಾಸ್ಪತ್ರೆ ಒಳಗಡೆ ಅವನೇನು ಹಾಕಿದ್ರು, ಅವನ ಮಾನಸಿಕ ಅಸ್ತವ್ಯಸ್ತ ಅಂತೇಳಿ ಆ ಕಿಟಕಿಯಿಂದ ಅವನು ದಿನ ನೋಡ್ತಿದ್ದ. ಸ್ಟಾರಿ ನೈಟ್ ಅಂತ ಹೆಸರು ಈ ಪೇಂಟಿಂಗಿಗೆ. ಇದು ಚಂದ್ರ, ಇದು ವೀನಸ್, ಇದು ಏರಿಸ್. ನಾವೇನು ನಕ್ಷತ್ರಗಳ ಕಾನ್ಸಲೇಷನ್ ಅಂತ ಹೇಳ್ತೀವಿ, ಇದು ಏರಿಸು, ಇದೆಲ್ಲ ನಕ್ಷತ್ರಗಳು. ಇದು ಪೈನ್ ಮರವನ್ನು ಅವನು ಹೀಗೆ ಬರೀತಾನೆ. ಮರನ ಅಂದರೆ ಭೂಮಿಯಿಂದ ಸ್ವರ್ಗಕ್ಕೆ, ಆಕಾಶದ ಕಡೆಗೆ ಇದು ಹೋಗ್ತಾ ಇದೆ ಹೀಗೆ. ಮತ್ತೆ ಅಲ್ಲಿದ್ದ ಚರ್ಚು, ಆ ಚರ್ಚಿನ ಗೋಪುರ ಕೂಡ ಹೀಗಿದೆ. ಅವನ ಧಾರ್ಮಿಕ ಬೆಳವಣಿಗೆ, ಯಾಕೆಂದ್ರೆ ಅವನು ಒಂದು ಹಂತಕ್ಕೆ ಒಂದು ನಾಸ್ತಿಕ ಕೂಡ ಆಗ್ಬಿಡ್ತಾನೆ. ಅವನ ಧಾರ್ಮಿಕ ಬೆಳವಣಿಗೆ ಯಾವ ರೀತಿ ಇದೆ, ಗೋಪುರ ಹೋಗ್ತಾ ಹೋಗುತ್ತೆ ಮೇಲಕ್ಕೆ, ಹಾಗೆ ಅವನ ಬದುಕು ಆ ಬದುಕೆನ್ನುವ ಮರ ಬೆಂಕಿಯ ರೀತಿಯಲ್ಲಿ ಮರ ಎಲೆಗಳೆಲ್ಲ ಹೀಗೆ ಒಳ್ಳೆ ಬೆಂಕಿ ಹತ್ತಿರ ಆಗಿದೆ, ಬೆಂಕಿಯ ಉರಿ ಜ್ವಾಲೆಯ ರೀತಿ ಇದೆ. ಆದರೆ ಅದು ಮರ ಜ್ವಾಲೆ, ಬದುಕು ಯಾವ ರೀತಿ ಜ್ವಾಲೆಯಾಗಿದೆ ಮತ್ತು ಅದು ಹೇಗೆ ಅವನು ಉರಿತಾ ಆಕಾಶಕ್ಕೆ ಏರ್ತದೆ ಅಂತ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ, ಬಟ್ ಈ ಚರ್ಚ್ ಏನಿದೆ ಇದು ಅವನು ಆ ಊರಲ್ಲಿ ಇದ್ದ ಚರ್ಚ್ ಅಲ್ಲ, ಇದು ತನ್ನ ಬಾಲ್ಯದ ನೆನಪಿನ ಚರ್ಚ್ ಏನಿತ್ತು ಅದನ್ನ ಕಲ್ಪಿಸ್ಕೊಂಡು ಅಲ್ಲಿ ಕಂಡ ಚರ್ಚ್ನ ಅವನು ಯಾವ ಹುಚ್ಚಾಸ್ಪತ್ರೆ ಇದ್ದ ಅಲ್ಲಿಂದ ಕಾಣ್ತ ಆ ಊರಿನ ಚರ್ಚ್ ಏನಿತ್ತು ಆ ಊರಿನ ಚರ್ಚ್ಗೆ ತನ್ನ ಬಾಲ್ಯದ ನೆನಪಿನ ಚರ್ಚ್ನ ಹೇಳಿ ಒಂದು ಸ್ವಲ್ಪ ಆಲ್ಟರ್ ಮಾಡ್ತಾನೆ. ಅವನ ಬಾಲ್ಯದ ನೆನಪುಗಳು ಇದರಲ್ಲಿ ಸೇರ್ಕೊಂಡಿದೆ. ಹಾಗೆ ವಿಶೇಷತೆ ಈ ಪೇಂಟಿಂಗ್ ಅಲ್ಲಿ ಅಂದ್ರೆ ಇಲ್ಲಿರಂತ ಹೀಗೆಲ್ಲ ಅವನು ಪೇಂಟ್ ಮಾಡಿದ್ದಾನೆ. ಇದೆಲ್ಲ ರೀತಿ ವೈಬ್ರೇಟ್ ಆಗ್ತದಂಗೆ ಪೇಂಟ್ ಮಾಡಿದ್ದಾನೆ. ಇದು ವಿಶೇಷತೆ ಏನಂದ್ರೆ ಫಿಸಿಕ್ಸ್ ಅಲ್ಲಿ ಹೀಗೆ ಟರ್ಬುಲೆನ್ಸ್ ಅಂತ ಕರೀತಾರೆ. ಆ ಟರ್ಬುಲೆನ್ಸ್ ಬಗ್ಗೆ ಅಧ್ಯಯನ ಮಾಡ್ತಿದ್ದಾಗ ಅವ್ರಿಗೆ ಅನ್ನಿಸ್ತು, ಹೌದಲ್ಲ ವಿನ್ಸೆಂಟ್ ವ್ಯಾನ್ ಗೋ ಚಿತ್ರ ಕೂಡ ಅದಕ್ಕೆ ಹೋಲತ್ತಲ್ಲ ಟರ್ಬುಲೆನ್ಸ್ಗೆ ಅಂತ. ಮತ್ತಷ್ಟು ಇದೇ ಪೇಂಟಿಂಗ್ ಇಟ್ಕೊಂಡು ವಿಜ್ಞಾನಿಗಳು, ಮ್ಯಾಥಮೆಟಿಷಿಯನ್ಸು ಇವರೆಲ್ಲ ಸೇರಿ ಅದನ್ನ ಅನಲೈಸ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಸಾಮಾನ್ಯ ಕಣ್ಣಿಗೆ ಈ ಟರ್ಬುಲೆನ್ಸ್ ಕಾಣಲ್ಲ. ಮಾಮೂಲಿ ಜಗತ್ತು ನಾವು ನೋಡ್ತಿರ್ತೀವಲ್ಲ, ಆಗ ನಮ್ಗೇನು ಟರ್ಬುಲೆನ್ಸ್ ಕಾಣಲ್ಲ, ಯಾವುದು ಹಿಂಗೆ ವೈಬ್ರೇಟ್ ಆಗ್ತಿರಂಗೆ ಕಾಣೋದಿಲ್ಲ. ವೈಬ್ರೇಷನ್ ಅನ್ಬಾರ್ದು, ಟರ್ಬುಲೆನ್ಸ್ ಇಸ್ ಡಿಫರೆಂಟ್. ಬಟ್ ಸ್ಟಿಲ್ ಅದು ಅವ್ನಿಗೆ ಹೇಗೆ ಕಾಣಿಸ್ತು, ಅದು ಮಾಮೂಲಿ ಕಣ್ಣಿಗೆ ಸಾಧ್ಯ ಇಲ್ಲದಿರೋದು ಅವ್ನಿಗೆ ಹೇಗೆ ಕಾಣಿಸ್ತು. ಯಾವ ಬೋರ್ಟೆಕ್ಸ್ ಅಂತ ಹೇಳ್ತೀವಿ, ಬ್ರೈನ್ ಇರುತ್ತೆ, ಬೋರ್ಟೆಕ್ಸ್ಗಳಿರುತ್ತೆ. ಆ ಯಾವ ಬೋರ್ಟೆಕ್ಸ್ ಅವ್ನಿಗೆ ಹೇಗೆ ಕೆಲಸ ಮಾಡ್ತು, ಅದು ಅವನ ಮನಸ್ಥಿತಿ ಹೇಗಿತ್ತು, ಬುದ್ಧಿ ಮತ್ತೆ ಮೆದುಳು ಹೇಗೆ ಕೆಲಸ ಮಾಡ್ತಿತ್ತು ಅಂತ ಹಲವಾರು ರೀತಿ ಅದನ್ನ ಅನಲೈಸ್ ಮಾಡ್ತಾರೆ. ಮತ್ತು ಅವನ ಸಮಕಾಲೀನರು ಕೂಡ ಇನ್ನೊಂದಿಬ್ಬರಿದ್ರು, ಅವ್ರುಗಳು ಕೂಡ ಈ ರೀತಿ ಆ ಟರ್ಬುಲೆನ್ಸ್ ರೀತಿಯ ಪೇಂಟಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ಎ ಪೇಂಟಿಂಗ್ಸ್. ಒಂದು ಸ್ಟಾರಿ ನೈಟ್, ಒಂದು ಒಬ್ಬ ಹುಚ್ಚಾಸ್ಪತ್ರೆ ಒಬ್ಬ ಇದ್ದಂಥ ಕಲಾವಿದ ತಾನು ಕಂಡ ಆಕಾಶವನ್ನ ಬರೀ ಅದನ್ನು ಪೇಂಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಇದರಲ್ಲಿ ಹಲವಾರು ವಿಷಯಗಳಿದೆ. ಮತ್ತೆ ನನಗೂ ಇದು ಮತ್ತೊಂದು ರೀತಿಯಲ್ಲಿ ಯಾಕಿದು ಅಷ್ಟು ಪ್ರೀತಿ ವಿನ್ಸೆಂಟ್ ವ್ಯಾನ್ ಗೋಗ್ನ ಸ್ಟಾರಿ ನೈಟ್ ನನಗೆ ಯಾಕೆ ಅಷ್ಟು ಪ್ರೀತಿ ಅಂದ್ರೆ, ಇದನ್ನ ಸ್ಪಂದ ಅಂತೀವಿ ನಾವು ಕಾಶ್ಮೀರಿ ಶೈಲಿಸಮ್ ಅಲ್ಲಿ, ಸ್ಪಂದ ಅಂತೀವಿ. ಅದನ್ನ ಇಂಗ್ಲಿಷ್ ಅನುವಾದ ಮಾಡಿದ್ರೆ ಪಲ್ಸೇಷನ್ ಅಂತ ಅನುವಾದ ಮಾಡ್ತಾರೆ, ವೈಬ್ರೇಷನ್ ಅಲ್ಲ. ಯಾಕೆ ಸ್ಪಂದದ ಸ್ಪಂದಿಸುವುದು, ಮಿಡಿತ ಅಂತ ಅನ್ಬೋದು. ಶಿವೆ ಮಿಡಿಯುತ್ತಾಳೆ, ಸ್ಪಂದಿಸುತ್ತಾಳೆ. ಆಗ ಈ ನಮ್ಗೆ ಕಾಣುವಂಥ ಜಗತ್ತು ಅದು ಪ್ರೊಜೆಕ್ಟ್ ಆಗತ್ತೆ, ಅದು ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ಅವನ್ನ ಭೈರವ, ಭ ಅಂದ್ರೆ ಭರಣ ರವಣ ವಮನ ಅಂತ. ಭೈರವ ಅಂದ್ರೆ ಅವನು ಎಲ್ಲವನ್ನು ಧರಿಸುತ್ತಾನೆ, ಪ್ರೊಜೆಕ್ಟ್ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ. ಅದು ಭರಣ ರವಣ ವಮನ ಅಂತ ಭೈರವ ಅಂದ್ರೆ. ಸೊ ಅಂತ ಭೈರವನಿಗೆ ಭೈರವಿ ಸ್ಪಂದಿಸುತ್ತಾಳೆ, ಸ್ಪಂದಿಸಿದಾಗ ಇಡೀ ಜಗತ್ತಾಗತ್ತೆ ಅಂತ. ಆ ಸ್ಪಂದನೆ ಹೇಗಿರುತ್ತೆ ಅಂದ್ರೆ ಪಲ್ಸೇಷನ್ ಅಂದ್ರೆ ಅದು ಎಲ್ಲವೂ ಮಿಳಿತವಾಗಿದೆ, ಇಡೀ ಜಗತ್ತು ಮಿಳಿತ, ಪಲ್ಸೇಟ್ ಆಗ್ತಾ ಇದೆ ಅಂತ. ಅದನ್ನ ಮ್ಯಾಥಮೆಟಿಕಲಿ ನೋಡಿದಾಗ ಜಗತ್ತನ್ನ ಅದು ಟರ್ಬ್ಯುಲೆನ್ಸ್ ಇದೆ, ಈ ರೀತಿ ಟರ್ಬ್ಯುಲೆನ್ಸ್ ಇದೆ. ಇದು ಕಾಶ್ಮೀರಿ ಶೈಲಿಸಮ್ ಅಲ್ಲಿ ಸೃಷ್ಟಿಯನ್ನ ಸ್ಪಂದ ಅಂತ ಹೇಳಿದ್ರೆ, ನಮ್ಮೊಳಗೆ ಶಿವ ಮತ್ತೆ ಶಿವೆ, ಹಾಗೆ ಶಿವ ಮತ್ತೆ ಜೀವ ಇದೆ, ಆತ್ಮ ದೇಹದ ಜೀವ ಅಂತೀವಿ. ಆ ಜೀವ ಶಿವ ಇವರ ನಡುವಿನ ಸಂಬಂಧ ಏನಿದೆ, ಆ ಸಂಬಂಧ ಮತ್ತಷ್ಟು ನಿಕಟವಾಗ್ತಾ ಹೋದಾಗ, ಯೋಗ ನಡೀತಾ ಹೋದಾಗ ನಮ್ಮಲ್ಲಿ ಟರ್ಬ್ಯುಲೆನ್ಸ್ ಫೀಲ್ ಆಗುತ್ತೆ. ಈ ರೀತಿಯ ಟರ್ಬ್ಯುಲೆನ್ಸ್ ದೇಹದಲ್ಲಿ ಫೀಲ್ ಆಗುತ್ತೆ. ನಮ್ಮಲ್ಲಿ ಇಲ್ಲಿ ಹಲವಾರು ಜಾಗಗಳಲ್ಲಿ ನಮಗೆ ಟರ್ಬ್ಯುಲೆನ್ಸ್ ಫೀಲ್ ಆಗುತ್ತೆ, ಸ್ಪಂದ ಅಂತ ಅನ್ಬೋದು. ಅದನ್ನ ದೇಹ ವೈಬ್ರೇಟ್ ಆಯ್ತು ಅನ್ನಕ್ಕಾಗಲ್ಲ, ಯಾಕಂದ್ರೆ ಅನುಭವಕ್ಕೆ ಬಂದಾಗ ಅದನ್ನ ಬಾಯಿ ಹೇಳೋದು ಕಷ್ಟ. ಈ ರೀತಿ ಪೇಂಟ್ ಮಾಡಿ ತೋರಿಸ್ಬಹುದು ಅಷ್ಟೇ. ಸೊ ಅಂತಹ ಟರ್ಬ್ಯುಲೆನ್ಸ್ ನಮ್ಮಲ್ಲಾಗತ್ತೆ, ಅಂತಹ ಸ್ಪಂದ ನಮಗೆ ಅನುಭವಕ್ಕೆ ಬರುತ್ತೆ.
ಯಾವಾಗ ಅನುಭವ ಬರಕ್ ಶುರು ಆಗುತ್ತೆ, ಹೊರಗಿನ ಜಗತ್ತು ನಮ್ಗೆ ಟರ್ಬ್ಯುಲೆನ್ಸ್ ತರ ಕಾಣಿಸ್ತಿರುತ್ತೆ. ಅದನ್ನ ಕೇಳೋದಕ್ಕೆ ಅತಿಶಯ ಅನಿಸ್ಬೋದು ಅಥವಾ ಹೇಳೋದಕ್ಕೆ ಕಷ್ಟ ಅನಿಸ್ತಿರ್ಬೋದು. ಯಾಕೆಂದ್ರೆ ಕೆಲವೊಂದನ್ನ ಬಾಯಿಂದ ಹೇಳೋದು ತುಂಬಾ ಕಷ್ಟ. ಅದು ಅನುಭವಕ್ಕೆ ಕೊಟ್ಟು ದಾಟಿಸ್ಕೊಡ್ಬೋದು. ನನಗೇನಾಗ್ತದೆ, ನಿಮ್ಗೂ ಅನುಭವ ಕೊಟ್ಟದನ್ನ ನಿಮ್ಗೆ ಅನುಭವ ದಾಟಿಸ್ಕೊಡ್ಬೋದು. ಕೆಲವೊಂದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಇದು ಸ್ಟಾರಿ ನೈಟ್ ನಂಗೆ ಯಾಕೆ ಇಷ್ಟ ಅಂದ್ರೆ, ಯಾವುದನ್ನ ಯೋಗ ಮಾರ್ಗದಲ್ಲಿ ನಾವು ಕೆಲವೊಂದನ್ನ ಹೇಳಿಯೂ ಹೇಳದೆ ಬಿಟ್ಬಿಡ್ತೀವೋ, ಅದನ್ನ ಅನುಭವದಲ್ಲಿ ದಾಟಿಸ್ತೀವೋ, ಅದನ್ನ ಪದಗಳಲ್ಲಿ ಹೇಳಕ್ಕಾಗಲ್ಲ ಅಂತ ಗೊತ್ತಿರೋದ್ರಿಂದ ಅದಕ್ಕೆ ಮತ್ತಷ್ಟು ಸಿಂಬಾಲಿಕ್ ಆಗಿ ನಾವು ವರ್ಣಿಸ್ತಿದ್ರೆ, ವಿನ್ಸೆಂಟ್ ವ್ಯಾನ್ ಗಾಕ್ ತರದವರು ತಮ್ಮೊಳಗೆ ತನ್ನದೇ ಒಂದು ಜಗತ್ತನ್ನು ಮಾಡಿಕೊಂಡು ಹೊರ ಜಗತ್ತನ್ನು ತನ್ನದೇ ರೀತಿಯಲ್ಲಿ ನೋಡುತ್ತಾ ಅದರ ಮಧ್ಯೆ ತೊಳಲಾಟದಲ್ಲಿ ಬದುಕಿದಂತಹ ವಿನ್ಸೆಂಟ್ ವ್ಯಾನ್ ಗಾಕ್ಗೆ ಸ್ಪಂದ, ಟರ್ಬ್ಯುಲೆನ್ಸ್ ಕಾಣಿಸುವ ಬಗೆ ಹೀಗೆ. ನನಗೆ ಇದು ಮ್ಯಾಥಮೆಟಿಷಿಯನ್ಸ್ಗೆ ಬೇರೆ ತರ ಕಾಣುತ್ತೆ, ಫಿಸಿಕ್ಸ್ ಅವ್ರಿಗೆ ಬೇರೆ ತರ ಕಾಣುತ್ತೆ, ಸೈಕಾನಾಲಿಸಿಸ್ ಮಾಡೋರಿಗೆ ಈ ಪೇಂಟಿಂಗ್ ಬೇರೆ ತರ ಕಾಣುತ್ತೆ, ಕಲಾವಿದರಿಗೆ ಈ ಬಣ್ಣ, ಅವ್ನು ಮಾಡಿದ ರೀತಿ, ಅವನ ತಳಮಳಗಳು, ಮತ್ತೆ ಇದರಲ್ಲಿ ಸ್ಕಿಲ್ ಅಂತ ಹೇಳ್ತೀವಿ, ಕ್ರಾಫ್ಟ್ ಅಂತ ಹೇಳ್ತೀವಿ, ಅದವ್ರಿಗೆಲ್ಲ ಕಾಣಿಸ್ತಿದ್ರೆ, ನನಗಿರಲ್ಲಿ ಕಾಶ್ಮೀರಿ ಶೈಲಿಸಮ್ ಅಲ್ಲಿ ನಮಗಾಗುವಂತಹ ಟರ್ಬ್ಯುಲೆನ್ಸ್ ಏನಿದೆ, ನಮ್ಮಲ್ಲಿ ಅದರ ಸ್ಪಂದ ಏನಿದೆ, ಅದು ನನಗೆ ಇದರಲ್ಲಿ ತುಂಬಾ ಆಳವಾಗಿ ಮತ್ತೆ ತುಂಬಾ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಹಾಗೆ ನನಗೆ ವೈಯಕ್ತಿಕವಾಗಿ ವಿನ್ಸೆಂಟ್ ವ್ಯಾನ್ ಗಾಕ್ನ ಸ್ಟಾರಿ ನೈಟ್ ತುಂಬಾ ಇಷ್ಟ. ಇದನ್ನ ಸಾಮಾನ್ಯ ಹಾಕೊಂಡು ಹೀಗೆ ಸಾಮಾನ್ಯ ಪೇಂಟಿಂಗ್ಸ್ ಅಲ್ಲಿ ನೋಡೋದು ಹೀಗೆ, ಅದು ಕಣ್ಣ ಅಳತೆ ಇಟ್ಕೊಂಡು ಒಂದು 5 ಅಡಿ 6 ಅಡಿ ದೂರದಲ್ಲಿ ನಿಂತು ಸುಮ್ಮನೆ ನೋಡಬಹುದು. ಅದನ್ನು ನೋಡ್ತಾ ಇದ್ದಾಗ ಕಲಾವಿದ ತಾನು ಏನು ಹೇಳಕ್ ಹೊರಟಿದ್ದಾನೆ ಅನ್ನೋದು ನಮಗೆ ನಮ್ಮೊಳಗೆ ಅದು ಸೋಕಿನಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಇಳಿತಾ ಹೋಗುತ್ತೆ, ಬಟ್ಟಿ ಇಳಿತಾ ಹೋಗುತ್ತೆ. ಅದಾಗದಕ್ಕೆ ನಾವು ಅದರ ಮುಂದೆ ನಿಂತು ಸ್ವಲ್ಪ ಕಾಲ ಬಿಟ್ರೆ ಅದಕ್ಕೆ ಅನುವು ಮಾಡಿ ಕೊಡಬೇಕು. ಆ ಕಲಾವಿದ ಏನು ಹೇಳಕ್ ಹೋಗ್ತಿದ್ದಾನೆ ಅನ್ನೋದನ್ನ ನಾವು ಸಾಕ್ಷಿಭೂತನಾಗಿ ನಿಂತು ಸುಮ್ಮನೆ ಹಾಗೆ ತದೇಕ ಚಿತ್ರದಿಂದ ನೋಡ್ತಾ ಇದ್ರೆ ಆ ಕಲಾವಿದ ಏನು ಹೇಳಕ್ ಹೋಗ್ತಿರೋದು ನಮ್ಮೊಳಗೆ ತಾನಾಗಿ ನಿಧಾನಕ್ಕೆ ಇಳಿತಾ ಹೋಗುತ್ತೆ. ಅದಕ್ಕೆ ನಾವು ಅವನಿಗೆ ಅನುವು ಮಾಡಿ ಕೊಡಬೇಕು. ಅವನು ಪೇಂಟ್ ಮಾಡಿ ಅವನು ಏನು ಕಂಡಿದ್ದಾನೋ ನೋಡಿದ್ದಾನೋ ಅದನ್ನ ತೋರಿಸುತ್ತಿದ್ದಾನೆ. ಅದನ್ನು ನಾವು ಅರಿವೆನ್ನುವ ಮಳೆಯ ಮೇಲೆ ಸಿಗಿಸಿ ನಾವು ಇದ್ದು ಇಲ್ಲದೆ ಇರುವ ಹಾಗೆ, ಅಂಟಿಕೊಳ್ಳದೆ ಇರುವ ಹಾಗೆ ಇದರಿಂದ 6 ಅಡಿ ದೂರದಲ್ಲಿ ನಿಂತು ಅದನ್ನ ದೂರದಲ್ಲಿ ನಿಂತು ಸಾಕ್ಷಿಭೂತನಾಗಿ ನೋಡಿದಾಗ ಅವನು ಏನು ಹೇಳಕ್ ಹೋಗ್ತಿರೋ ಅದು ನಮಗೆ ತಲುಪುತ್ತೆ. ಅದು ಮತ್ತೆ ತಲುಪಿದ್ದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ, ಮತ್ತೆ ಅದನ್ನ ದಾಟಿಸಬೇಕಾಗತ್ತೆ. ಒಂದಷ್ಟು ಜನ ಪದಗಳು ಹೇಳಕ್ ಪ್ರಯತ್ನ ಪಡ್ತಾರೆ, ಕೆಲವರು ತತ್ವಪದ ಹಾಡ್ತಾರೆ, ಇನ್ನೊಬ್ರು ಅವರು ರುಬಿಯತ್ ಬರೀತಾರೆ, ವಚನ ಬರೀತಾರೆ, ಕೀರ್ತನೆಗಳು ರಚಿಸ್ತಾರೆ, ಯೋಗ ಮಾರ್ಗ ನಡೆಸಿ ತೋರಿಸ್ತಾರೆ. ಎಲ್ಲ ರೀತಿಯಲ್ಲೂ ಮನುಷ್ಯ ಈ ಗುರುವಾಗಲಿ, ಗ್ರಂಥಗಳಾಗಲಿ, ಯೋಗ ಮಾರ್ಗವಾಗಲಿ ಅದು ಏನನ್ನ ತೋರಿಸುತ್ತಿದೆಯೋ ಅದರ ಕಡೆಗೆ ನೋಡುತ್ತಾ ಹೋಗಿದಾಗ ತಾನಾಗಿ ಎಲ್ಲವೂ ಕಾಣಿಸುತ್ತದೆ. ಅಂತಹ ಕಾಣಿಸುವ ಸ್ಟಾರಿ ನೈಟ್ ಎಲ್ರಿಗೂ ಆಗ್ಲಿ. ಮತ್ತಷ್ಟು ಪೇಂಟಿಂಗ್ಗಳು ಹಾಕಿ ಮತ್ತೆ ಒಂದಷ್ಟನ್ನ ತಮ್ಮ ಜೊತೆ ಹಂಚ್ಕೊತೀನಿ. ನಮಸ್ಕಾರ.